ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಝೀಝಿ ಪ್ಲ್ಯಾಂಟ್ನ ಲೀವ್ಸು ಮತ್ತು ಸ್ಟೆಮ್ಮಿಂದ ಎಷ್ಟು ಈಸಿಯಾಗಿ ನಾವು ಮನೇಲೇ ಪ್ರಾಪಗೇಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಝೀಝಿ ಪ್ಲ್ಯಾಂಟು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಬೆಳೆಸಬಹುದು. ತುಂಬಾ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂದರೆ ಝೀಝಿ ಪ್ಲ್ಯಾಂಟು. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ರೀತಿ ಬಲ್ಬ್ ಪ್ಲ್ಯಾಂಟು. ಝೀಝಿ ಪ್ಲ್ಯಾಂಟ್ಗೆ ತುಂಬ ವಾಟ್ರ್ ಏನು ಬೇಕಾಗಲ್ಲ, ಯಾವಾಗಲೂ ಒಂದು ಸಾರಿ ಹಾಕಿದ್ರೂ ನಡೆಯುತ್ತೆ. ನೋಡಿ, ಇವಾಗ ಒಂದೊಂದೇ ಲೀವ್ಸನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಒಂದು ಬ್ಲೇಡ್ ಅಥವಾ ಚಾಕುವಿಂದ ನಿಧಾನಕ್ಕೆ ಒಂದೊಂದೇ ಲೀವ್ಸನ್ನು ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡದಿರೋ ಗಿಡದಲ್ಲೇ ಬೆಟರು. ಒಂದೆರಡು ಸ್ಟೆಮ್ ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ಇರುತ್ತಲ್ವ, ಅಲ್ಲಿ ಒಂದೆರಡು ಕಟ್ ಮಾಡಿದ್ರೂ ಓಕೆ. ನಾನಿವಾಗ ಲೀವ್ಸ್ ಎಲ್ಲ ಕಟ್ ಮಾಡಿ ತಂದಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಬ್ರೌನ್ ಕಲರ್ ಝೀಝಿ ಕೂಡ ಇದೆ. ಅದರಲ್ಲೂ ಅದು ಯಾವಾಗಲೂ ನಾನು ಪ್ರಾಪಗೇಟ್ ಮಾಡಿಲ್ಲ, ಈ ಸರಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ, ಈ ಥರ ಮಣ್ಣು, ಮರಳು ಮತ್ತು ಕೋಕೋಪೀಟ್ ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಒಂದು ಸ್ಮಾಲ್ ಪಾಟಲ್ಲಿ ಈ ಲೀವ್ಸನ್ನು ನೆಡಬೇಕು. ಇದು 15 to 20 ಡೇಸಲ್ಲಿ ಸಣ್ಣ ಸಣ್ಣ ರೂಟ್ಸ್ ಬರುತ್ತೆ. 1 ಮಂತ್ ಅಂದರೆ ನಿಮ್ಗೆ ಅದರಲ್ಲಿ ಬಲ್ಬ್ ಕೂಡ ಕ್ರಿಯೇಟ್ ಆಗುತ್ತೆ. ಹಾಕಿಟ್ಟು ನೀರು ಸ್ಪ್ರೇ ಮಾಡಿಟ್ರೆ ಸಾಕು. ನೋಡಿ, ಇದೆರಡು ಸ್ಟೆಮ್ ಕೂಡ ಕಟ್ ಮಾಡಿದ್ದೀನಿ ನಾನು. ಇದನ್ನು ಕೂಡ ನಾವು ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ರೂಟ್ಸ್ ಬರುತ್ತೆ. ರೂಟ್ಸ್ ಬಂದ ನಂತರ ನಾವು ಮಣ್ಣಲ್ಲಿ ಹಾಕ್ಬೋದು. ನಾನು ಆಲ್ರೆಡಿ ಹಾಕಿಟ್ಟಿರೋದು ಯಾವ ರೀತಿ ರೂಟ್ಸ್ ಬಂದಿದೆ ಅಂತ ನೋಡಿ. ಇದರಲ್ಲಿ ಒಂದು ಹಾಕಿಟ್ಟು 15 ಡೇಸಲ್ಲಿ 2 ಸ್ಟೆಮ್ ಹಾಕಿಟ್ಟಿದೆ. ನೋಡಿ, ಇದೆಲ್ಲ 15-20 ಡೇಸ್ ಆಗಿದೆ ಅಷ್ಟೇ. ಎಷ್ಟು ಬೇಗ ರೂಟ್ಸ್ ಬಂದಿದೆ ಅಂತ ನೋಡಿ. ಈ ರೀತಿ ರೂಟ್ಸ್ ಬರುತ್ತೆ. ಝೀಝಿ ಪ್ಲ್ಯಾಂಟು ಒಂದಿದ್ರೆ ಸಾಕು, ಅದರಲ್ಲಿ ನೀವು ಎಷ್ಟೊಂದು ಪ್ಲ್ಯಾಂಟ್ಸ್ ಮಾಡ್ಕೋಬೋದು. ಇದು ನೋಡಿ, ಆಲ್ರೆಡಿ ಒಂದು 3-4 ಮಂತ್ಸೇ ಆಯಿತು ಇದನ್ನು ಹಾಕಿಟ್ಟು. ಇದರಲ್ಲಿ ನೋಡಿ ಸಣ್ಣ ಸಣ್ಣ ಬಲ್ಬ್ಸ್ ಕೂಡ ಬಂದಿದೆ. ಈ ಥರ ಗೆಡ್ಡೆ ಬಂದಾಗ ಅದನ್ನು ನೀವು ನೆಲದಲ್ಲಿ ಹಾಕ್ಬೋದು. ಒಂದು ಸಣ್ಣ ಪ್ಲ್ಯಾಂಟ್ ಕೂಡ ಬಂದಿದೆ ಪಕ್ಕದಲ್ಲಿ. ಇನ್ನು ನಾನು ಲೀವ್ಸಿಂದ ಯಾವ ರೀತಿ ಪ್ರಾಪಗೇಟ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಇದನ್ನು ನಾನು ಹಾಕಿಟ್ಟು 20 ಡೇಸ್ 1 ಮಂತ್ ಆಯಿತು. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಅಷ್ಟೇ ಮರಳು ಮತ್ತು ಮಣ್ಣು ಕೋಕೋಪೀಟ್ ಮಿಕ್ಸ್ ಮಾಡಿ ಹಾಕಿಟ್ಟಿದೆ. ಏನಿಲ್ಲ, ನೀವು ಮರಳು ಕೋಕೋಪೀಟ್ ಇಲ್ಲ ಅಂದ್ರೂ ಬರೀ ಮಣ್ಣಲ್ಲೇ ಕೂಡ ಹಾಕಿಡ್ಬೋದು. ಸ್ವಲ್ಪ ತೇವಾಂಶ ಇರೋ ಥರ ನೋಡ್ಕೋಬೇಕು. ಇದು ರೂಟ್ಸು ಚೆನ್ನಾಗಿ ಬರುತ್ತೆ. ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಬಲ್ಬ್ ಕೂಡ ಬಂದಿದೆ. ತುಂಬ ಈಸಿ ಇದೆ ಝೀಝಿ ಪ್ಲ್ಯಾಂಟ್ ಪ್ರಾಪಗೇಷನ್ನು. ನೀವು ಕೂಡ ಒಂದು ಸಲ ಮನೇಲಿ ಮಾಡಿ ನೋಡಿ. ನೋಡಿ, ಚೆನ್ನಾಗಿ ಬಂದಿದೆ. ಈ ಥರ ರೂಟ್ಸ್ ಬಂದಮೇಲೆ ನಾನು ಅದೇ ಲೀವ್ಸನ್ನು ಈ ಥರ ಒಂದು ಸಣ್ಣ ಪಾಟಲ್ಲಿ ಹಾಕಿದ್ದೆ. ಇದು 1 ಇಯರ್ ಹತ್ತತ್ರನೇ ಆಯಿತು. ಅದು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೀವು ನೀರಲ್ಲಿ ಹಾಕಿಡೋದು, ನೀವು ಡೈನಿಂಗ್ ಮೇಲೆ ಡೆಕೋರೇಷನ್ ಕೂಡ ಚೆನ್ನಾಗಿರುತ್ತೆ. ಆ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಪ್ರಾಪಗೇಷನ್ ಕೂಡ ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ. ಝೀಝಿ ಪ್ಲ್ಯಾಂಟು ಇಂಡೋರಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಈಸಿಯಾಗಿ ಪ್ರಾಪಗೇಟ್ ಮಾಡಿ ನೋಡಿ ಮನೆಯಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.